ಒಂದು ಆಂಡ್ರಾಯ್ಡ್ ಮೊಬೈಲ್ ಪ್ರೈಸ್ನಲ್ಲಿ ಒಂದು ಗಾಡಿನ ಕೊಡ್ತಾ ಇದ್ದಾರೆ. ಯಾವ್ದಾದ್ರು ಓನ್ ಬಿಸ್ನೆಸ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಯಾವ್ದು ಮಾಡಬೇಕು ಅಂತ ಅಂದರೆ ಅದಕ್ಕೂ ಕೂಡ ಬೆಸ್ಟ್ ವಿಡಿಯೋ ಇದಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಈಗಲ್ ಪ್ರೋದಲ್ಲಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಇರುವಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ಝೆಡ್ ಬ್ಲ್ಯಾಕ್ ಕಲರ್ ಸಿಗುವಂಥದ್ದು. ದೀಪಾವಳಿ ಮತ್ತೆ ದಸರಾ ನಡೀತಾ ಇರೋದ್ರಿಂದ ಎಲ್ಲ ಪ್ರತಿ ಪರ್ಚೇಸ್ಗೂ ಗಿಫ್ಟ್ ಕೊಡ್ತಾ ಇದ್ದೀವಿ. ಟೈರ್ ನೋಡೋದಾದ್ರೆ ಟ್ಯೂಬ್ಲೈಟ್ ಟೈರ್ ಇರುತ್ತೆ, 10 ಇಂಚ್ ಅಲೋವೆಲ್ಸ್ ಇರುವಂಥದ್ದು. ಅದ್ರ ಜೊತೆ ಡಿಸ್ಪ್ಲೇ ಕೂಡ ಬರುವಂಥದ್ದು. ಸೊ LED ಡಿಸ್ಪ್ಲೇ ಬರುವಂಥದ್ದು. ಮೀಟರ್ ಅಲ್ಲಿ ನಿಮಗೆ P ಅಂದ್ರೆ ಪಾರ್ಕಿಂಗ್ ಮಾಡಲ್ ಇರುತ್ತೆ, ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸುವಂಥದ್ದು. ಇವತ್ತು ಸ್ಟಾರ್ಟಿಂಗು 5000ಗೆ ಗಾಡಿ ಕೊಡ್ತಾ ಇದ್ದೀರಾ, ಒಳ್ಳೆ ಸ್ಕೀಮ್ ಜೊತೆಲಿ. ಅದು ಯಾವುದೇ ರೀತಿ ಡೌನ್ ಪೇಮೆಂಟ್ ಅಲ್ಲ. ನಿಮ್ಮ ಮೊಬೈಲ್ನ ಹೆಂಗೆ ಚಾರ್ಜ್ ಮಾಡ್ತಿರೋ ಸೊ ಅದೇ ಥರ ಅದೇ ಹೋಲ್ಡರ್ ಕೂಡ ಚಾರ್ಜ್ ಮಾಡ್ಬೋದು. ಇಲ್ಲಿ ರಿವರ್ಸ್ ಬಟನ್ ಇದೆ, ಆ ರಿವರ್ಸ್ ಬಟನ್ನ ನೀವು ಟಚ್ ಮಾಡಿ ರಿವರ್ಸ್ ಹಿಂಗೆ ಎಷ್ಟು ಕೊಟ್ಟು ನೋಡಿ ರಿವರ್ಸ್ ಹೋಗ್ತಾ ಇದೆ. ಇಲ್ಲಿ ಆಲ್ ಓವರ್ ಕರ್ನಾಟಕ ಯಾವ ಹೋಬಳಿ ಲೆವೆಲ್ಗೆ ಬೇಕಾ ಡೀಲರ್ಶಿಪ್ ನಾವು ಕೊಡ್ತೀವಿ. ಹಲೋ ನಮಸ್ತೆ ಗಳೇ, ವೆಲ್ಕಮ್ ಬ್ಯಾಕ್ ಬೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದರೆ ಇದು ನಮ್ಮ ಬಜಾರ್, ನಾನು ಪ್ರೀತು. ಸೊ ಆಲ್ಮೋಸ್ಟ್ ಟ್ರೈಲರ್ ನೋಡಿ ಗೊತ್ತಾಗಿರುತ್ತೆ ಎಲ್ಲಿ ಬೈದೀವಿ ಅಂತ. ಒಂದು ಬೆಸ್ಟ್ EV ಬೇಕು ಅಂತಂದರೆ ಎಲೆಕ್ಟ್ರಿಕ್ ಬೈಕು. ಸೊ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸೊ ಮೊದಲೇ ಹೇಳ್ದಂಗೆ ನಿಮಗೆ 5,000 ರೂಪಾಯಿಗೂ ಗಾಡಿ ಕೊಡ್ತಾ ಇದ್ದಾರೆ. ಬಟ್ ಯಾವ ಥರ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಂದು ಆಂಡ್ರಾಯ್ಡ್ ಮೊಬೈಲ್ ಪ್ರೈಸ್ನಲ್ಲಿ ಒಂದು ಗಾಡಿನ ಕೊಡ್ತಾ ಇದ್ದಾರೆ. ಇದು ಯಾವುದೇ ರೀತಿ ಸೆಕೆಂಡ್ಸ್ ಅಲ್ಲ, ಶೋರೂಮ್ ಎಲೆಕ್ಟ್ರಿಕ್ ಗಾಡಿನೇ ಈ ಪ್ರೈಸು ಕೊಡ್ತಾ ಇರುವಂಥದ್ದು. ಕರೆಕ್ಟ್ ಅಲ್ವಾ ಸರ್? ಎಸ್. ಓಕೆ, ಇವಾಗ ನೋಡೋದಾದ್ರೆ ಸೊ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ತಗೊಂಬೋಣ ಪೂರ್ತಿಯಾಗಿ. ನಮ್ಮ ಜೊತೆ ನಾಗರಾಜ್ ಸರ್ ಇದ್ದಾರೆ. ಆಯ್ ಸರ್, ಹೇಗಿದ್ದೀರಾ? ಲಾಸ್ಟ್ ಟೈಮ್ ಒಂದು ಫಸ್ಟ್ EV ಬೈಕ್ ಮಾಡಿದ್ರೆ ಆಲ್ರೆಡಿ 2 ಇಯರ್ಸ್ ಬ್ಯಾಕ್ ಒಂದ್ಸತಿ ವಿಡಿಯೋ ಮಾಡಿದ್ರು. ನಾವು ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ ಸರ್? ನಾವು ಸೂಪರ್ ಸರ್. ಇವತ್ತು ಸ್ಟಾರ್ಟಿಂಗು 5000ಗೆ ಗಾಡಿ ಕೊಡ್ತಾ ಇದ್ದೀರಾ, ಒಳ್ಳೆ ಸ್ಕೀಮ್ ಜೊತೆಲಿ. ಅದು ಯಾವುದೇ ರೀತಿ ಡೌನ್ ಪೇಮೆಂಟ್ ಅಲ್ಲ, ಒಂದು 5,000 ಗಾಡಿ ಸಿಗುತ್ತೆ. ಆಮೇಲೆ ಕಟ್ಟೋದೇನು ಬೇಕಾಗಿಲ್ಲ, ನೀವು 5,000 ಕಟ್ಟಾದ್ಮೇಲೆ EMI ಥರ ಕಟ್ಕೊಳ್ಬೇಕಾ ಆ ಥರ ಇಲ್ಲ. ಸೊ ಅಂಥದ್ದು ಇದೆ, ಬೇರೆ ಥರ ಆಪ್ಷನ್ ಇದೆ, ಲೋನ್ ಬೇಕು ಅದು ಕೂಡ ಇದೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ನಿಮಗೆ 2 ಥರ ಮಾಡೆಲ್ ಸಿಗುವಂಥದ್ದು. ಒಂದು ನೋಡೋದಾದರೆ ಈಗಲ್ ಪ್ರೋ ಅಂತ ಒಂದಿದೆ, ಇನ್ನೊಂದು ಯಾವ್ದು ಸರ್? ಫಾಲ್ಕೋ ಅಂತ. ಎರಡು ಕೂಡ ಬರ್ಡ್ ನೇಮ್ ಇದೆ. ಇನ್ನೆಷ್ಟೇ ಮನಿಮಲ್ ನೇಮ್ ಇಡಿ ಅಂತ ಹೇಳಿದ್ದೀನಿ. ಯಾಕೆ ಅಂತಂದರೆ ಓಕೆ, ಸೊ ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ಗಿ EV ಬೈಕ್ನ ತಗೊಳ್ಳೋಂಥವ್ರಿಗೆ. ಅದ್ರ ಜೊತೆಲಿ ನೀವೇನಾದ್ರೂ ಯಾವ್ದಾದ್ರು ಓನ್ ಬಿಸ್ನೆಸ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಯಾವ್ದು ಮಾಡಬೇಕು ಅಂತ ಅಂದರೆ ಅದಕ್ಕೂ ಕೂಡ ಬೆಸ್ಟ್ ವಿಡಿಯೋ ಇದಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸೊ ಇವ್ರದ್ದೇ ತುಂಬ ಕಡೆ ಬ್ರಾಂಚಸ್ಗಳಿದೆ. ಇನ್ ಕೇಸ್ ನಿಮ್ಮ ಊರಲ್ಲಿ ನಿಮ್ಮ ಊರಲ್ಲಿ ನಿಮ್ಮದೇ ಆದಂಥ ಒಂದು ಅಂಗಡಿನ ಇಡಬೇಕು ಒಂದು EV ಗಾಡಿ ಬೈಕ್ನ ಅಂತಂದರೆ ಸೊ ಇವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇವ್ರದೇ ಬ್ರಾಂಚಸಿಗೆ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಜಸ್ಟ್ ನಿಮಗೆ ಇದು ನಾ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಸಸ್ಪೆನ್ಸ್ ಆಗಿರಲಿ. ಆ್ಯಂಡ್ ನಿಮಗೆ ಓನ್ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ ತಗೋಣ. ಈಗಲ್ ಪ್ರೋದಲ್ಲಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಇರುವಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ಝೆಡ್ ಬ್ಲ್ಯಾಕ್ ಕಲರ್ ಸಿಗುವಂಥದ್ದು. ಅದ್ರ ಜೊತೆಲಿ ನಿಮಗೆ ವೈಟ್ ಆ್ಯಂಡ್ ರೆಡ್ ಸ್ಟಿಕ್ಕರ್ ಲೈಟಾಗಿ ರೆಡ್ ಇರುವಂಥದ್ದು. ಅದ್ರ ಜೊತೆಲಿ ಗ್ರೇ ಕಲರ್ ಸಿಗುವಂಥದ್ದು. ಹಂಗೆ ಒಂಚೂರು ಮುಂದೆ ಬನ್ನಿ ಬ್ರೋ. ಸೊ ಅದಾದಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ ಸಿಗುವಂಥದ್ದು. ಸೊ ಈ ಥರ ಕಲರ್ ಆಪ್ಷನ್ ಕೂಡ ಸಿಗುತ್ತೆ. ಸೊ ಇದ್ರ ಫೀಚರ್ನ ನೋಡೋದಾದರೆ ಸೊ ಒಂದ್ಸಲ ಫೀಚರ್ನ ನೋಡ್ಕೊಂಬಂಬಿಡಿ ಎರಡರದ್ದು. ಆಮೇಲೆ ವಿಡಿಯೋ ಎಂಡಲ್ಲಿ ನಿಮಗೆ ಸೊ ಇಲ್ಲಿ ಒಂದು ಬ್ರಾಂಚಸ್ ತಗೋಬೇಕಾದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಆ್ಯಂಡ್ 5000ಗೆ ಹೇಗೆ ಗಾಡಿ ಕೊಡ್ತಾರೆ, ಆ್ಯಂಡ್ ಇನ್ನೊಂದು ಆಂಡ್ರಾಯ್ಡ್ ಪ್ರೈಸಲ್ಲಿ ಎಷ್ಟು ಕೊಡ್ತಾರೆ. ಸೊ ಇದಕ್ಕೆಲ್ಲ ವಿಡಿಯೋ ಎಂಡಲ್ಲಿ ಸಿಗುತ್ತೆ. ಬನ್ನಿ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಗೊಂಬೋಣ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಮಾಡೆಲ್ ಬಂದು ಈಗಲ್ ಪ್ರೋ ಅಂತ. ಇದರಲ್ಲೂ ಕೂಡ ಕಲರ್ ಆಪ್ಷನ್ ಬೇಕು ಅಂದ್ರೆ ಸಿಗುತ್ತೆ. ವೈಟ್ ಕಲರ್ ಇದೆ, ಝೆಡ್ ಬ್ಲ್ಯಾಕ್ ಕಲರಲ್ಲಿ ಇದೆ, ಬ್ಲೂ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇದೆ, ಗ್ರೇ ಕಲರ್ ಇದೆ. ಈ ಥರ ಕಲರ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಈ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋದಾದ್ರೆ ಬಾಡಿ ನೋಡ್ತಾ ಇರ್ಬೋದು, ನಿಮಗೆ ಪೂರ್ತಿ ಫೈಬರ್ ಬಾಡಿ ಇರುತ್ತೆ. ಈ ಬಾಡಿ DRL ಲೈಟ್ ಕೂಡ ಬರುವಂಥದ್ದು. ಅದ್ರ ಜೊತೆ ನಿಮಗೆ ಇಲ್ಲಿ ಇಂಡಿಕೇಟರ್ ಕೂಡ ಬರುತ್ತೆ. ಈ ಕಡೆ ಕೂಡ ನಿಮಗೆ DRL ಬರುತ್ತೆ. ಇಲ್ಲಿ ನಿಮಗೆ 2 LED ಲೈಟ್ ಬರುತ್ತೆ. ಇಲ್ಲೂ ಕೂಡ LED ಲೈಟ್ 2 ಬರುವಂಥದ್ದು. ಟೋಟಲ್ ಹೆಡ್ಲೈಟ್ ನಿಮಗೆ 4 LED ಹೆಡ್ಲೈಟ್ ಅಲ್ಲಿ ಬರುವಂಥದ್ದು. ಟೈರ್ ನೋಡೋದಾದ್ರೆ ಟ್ಯೂಬ್ಲೈಟ್ ಟೈರ್ ಇರುತ್ತೆ, 10 ಇಂಚ್ ಅಲೋವೆಲ್ಸ್ ಇರುವಂಥದ್ದು. ಅದ್ರ ಜೊತೆ ಡಿಸ್ಪ್ಲೇ ಕೂಡ ಬರುವಂಥದ್ದು. ಸೊ ಅಬ್ ಮೋಟರ್ ಬರುವಂಥದ್ದು ಅಂಡ್ 10 ಇಂಚ್ ಟೈರು ಕೂಡ ಬರುವಂಥದ್ದು. ಸೊ ಇಲ್ಲೂ ಕೂಡ ಲೈಟು ಅಂಡ್ ಇಂಡಿಕೇಟರ್ ಕೂಡ ಬರುತ್ತೆ. 2 ಮ್ಯಾನುವಲ್ ಕೀ ಬರುತ್ತೆ, ಒಂದು ರಿಮೋಟ್ ಬರುವಂಥದ್ದು. ನೀವು ರಿಮೋಟ್ ಅಲ್ಲೇ ಸ್ಟಾರ್ಟ್ ಅಂಡ್ ಆಫ್ 2 ಮಾಡ್ಕೋಬಹುದು, ಇಲ್ಲ ಮ್ಯಾನುವಲ್ ಕೂಡ ಸ್ಟಾರ್ಟ್ ಅಂಡ್ ಆಫ್ ಮಾಡ್ಕೋಬಹುದು. ಡಬಲ್ ಕ್ಲಿಕ್ ಹೊಡೆದಿದ್ರಾ ಅಂತಂದ್ರೆ ಆನ್ ಆಯಿತು, ಜಸ್ಟ್ ಒಂದೇ ಕ್ಲಿಕ್ಕು ಆಫ್ ಆಯಿತು. ಸೊ ಮತ್ತೊಮ್ಮೆ ನೋಡೋದಾದರೆ ನಿಮಗೆ ಹೆಡ್ಲೈಟ್ ಬರುತ್ತೆ ಆ್ಯಂಡ್ ನಿಮಗೆ ಸ್ಪೀಡ್ ಮೋಡು 3 ಬರುವಂಥದ್ದು, 1 2 3. ಸೊ ಅದಾದಮೇಲೆ ಇಂಡಿಕೇಟರ್ ಬರುತ್ತೆ. ನಿಮಗೆ R ಅಂತ ಇರೋದು ರಿವರ್ಸು. ರಾಂಗ್ ಪ್ರೆಸ್ ಮಾಡಿ ನೀವು ಎಷ್ಟು ಲೀಟ್ರ್ ಕೊಡ್ತಾ ಇದ್ದೀರಾ ಅಂತಂದರೆ ಹಿಂದಕ್ಕೆ ಬರುತ್ತೆ R ಅನ್ನು, ಆ್ಯಂಡ್ ಐ ಬೀಮು ಲೋ ಬೀಮು. ಸೊ LED ಡಿಸ್ಪ್ಲೇ ಬರುವಂಥದ್ದು. ಮೀಟರಲ್ಲಿ ನಿಮಗೆ P ಅಂದರೆ ಪಾರ್ಕಿಂಗ್ ಮಾಡಲ್ ಇರುತ್ತೆ, ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸುವಂಥದ್ದು, ಎಷ್ಟು ಕಿಲೋಮೀಟ್ರ್ ಓಡಿಸ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಸೊ ನಿಮಗೆ ಸ್ಪೀಡ್ ಮೋಡ್ 1 2 3 ಆ್ಯಂಡ್ ಇಂಡಿಕೇಟರ್ಸ್
ಕೆಲವು ಕಡೆ ಕ್ರೂಸ್ ಕಂಟ್ರೋಲು ಮತ್ತು ಸ್ಟ್ರೈಟ್ ಸ್ಟ್ಯಾಂಡು ಈ ಥರ ಸಿಗ್ನಲ್ಗಳು ಐಕಾನ್ ಇದು. ಸೊ ಇದಾದ್ಮೇಲೆ ನಿಮಗೆ USB ಪೋರ್ಟ್ ಒಂದು ಸಿಗ್ತಾ ಇದೆ. ಮೊಬೈಲ್ ಗಿಬೈಲ್ ಚಾರ್ಜ್ ಹಾಕೊಂಡ್ರೆ ಚಾರ್ಜ್ ಹಾಕೋಬೋದು, ಮೊಬೈಲ್ ಹೋಲ್ಡರು. ಸೊ ನೀವು ಮೊಬೈಲ್ ಗಿಬೈಲ್ ಇಟ್ಕೊಂಡ್ರೆ ಬೇಕಾದ್ರೆ ಇಟ್ಕೋಬೋದು, ಇಲ್ಲ ಬೇರೆ ಏನು ಬೇಕಾದ್ರೂ ನೀವು ಪರ್ಸು ಗಿರ್ಸಿದ್ರೆ ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ನಿಮಗೆ ಚಾರ್ಜಿಂಗ್ ಹೋಲ್ಡರ್ ಇಲ್ಲೇ ಬರೋದು. ಸೊ ನೀವು ಚಾರ್ಜ್ಗೆ ಹಾಕ್ತೀರಾ ಅಂತಂದರೆ ಅಂದರೆ ಇದಕ್ಕೆ ಸಪ್ರೇಟಾಗಿ ಏನು ಪ್ಲಗ್ ಪಾಯಿಂಟ್ ಬೇಕಾಗಲ್ಲ. ಸೊ ನೀವು ಮೊಬೈಲ್ನ ಹೆಂಗೆ ಚಾರ್ಜ್ ಮಾಡ್ತೀರೋ ಸೊ ಅದೇ ಥರ ಅದೇ ಹೋಲ್ಡರ್ ಕೂಡ ಚಾರ್ಜ್ ಮಾಡ್ಬೋದು. ಸೊ ಹಾಗೆ ಬೂಟ್ ಸ್ಪೇಸ್ ನೋಡೋದಾದರೆ ಸೊ ನೋಡಿ ಆಲ್ಮೋಸ್ಟು ಸ್ಪೇಸಿಯಸ್ ಆಗಿದೆ. ಓಕೆ, ನೀವೇನಾದ್ರೂ ವೆಜಿಟೇಬಲ್ ಆಗಿರ್ಬೋದು, ಇಲ್ಲ ನಿಮ್ಮ ಪರ್ಸೋ ಅಥವಾ ನಿಮ್ಮದು ಥಿಂಗ್ಸ್ ಏನು ಬೇಕಾದ್ರೂ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ನಿಮಗೆ ಸೈಡ್ ಸ್ಟ್ಯಾಂಡು ಬರುತ್ತೆ ಆ್ಯಂಡ್ ಡಬಲ್ ಸ್ಟ್ಯಾಂಡು ಬರುತ್ತೆ, ಫುಡ್ ರೆಸ್ಟು ಕೂಡ ಬರುವಂಥದ್ದು. ಸೊ ಇದು ಫಾಲ್ಕೋ ಅಂತ ಮಾಡಲು ಸೇಮ್ ಅದರಲ್ಲಿರೋ ಫೀಚರೇ ಸೇಮ್ ಇರುತ್ತೆ. ಬಟ್ ಲೈಟ್ ಅಂತ ಬಂದರೆ ನಾರ್ಮಲ್ ಇಂಡಿಕೇಟರ್ ಬರುವಂಥದ್ದು, LED ಹೆಡ್ಲೈಟ್ ಬರುವಂಥದ್ದು. ಇದು ಕೂಡ ಫೈಬರಲ್ಲಿ ಇರುವಂಥ ಬಾಡಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ 10 ಇಂಚ್ ಅಲೋವೆಲ್ ಸಿಗುತ್ತೆ, ಟ್ಯೂಬ್ಲೈಟ್ ಟೈರ್ ಸಿಗುತ್ತೆ ಆ್ಯಂಡ್ ಡಿಸ್ಪ್ಲೇ ಸಿಗುವಂಥದ್ದು. ಅದ್ರ ಜೊತೆಲಿ ನೋಡೋದಾದ್ರೆ ನಿಮಗೆ LED ಮೊದಲೇ ಹೇಳ್ದಂಗೆ LED ಡಿಸ್ಪ್ಲೇ ಸಿಗುತ್ತೆ. ಇದು ನಿಮಗೆ ರಿವರ್ಸಲ್ಲಿ ಸಿಗುತ್ತೆ ಎರಡು ಗಾಡಿನೂ ಕೂಡ. ಆ್ಯಂಡ್ ನೀವು ರಿವರ್ಸ್ನ ಬಟನ್ ರಾಂಗ್ ಪ್ರೆಸ್ ಮಾಡಿ ಹಿಂದಕ್ಕೆ ಕೊಡಿದ್ರೆ ಗಾಡಿ ಹಿಂದಕ್ಕೆ ಹೋಗುತ್ತೆ, ಗಾಡಿ ಮುಂದಕ್ಕೂ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದ್ರ ಲೋ ಬೀಮ್ ಐ ಬೀಮು ಆ್ಯಂಡ್ ಇಂಡಿಕೇಟರ್ ಆರನು. ಇದರಲ್ಲಿ ಎಕ್ಸ್ಟ್ರಾ ಒಂದು ಪಾರ್ಕಿಂಗ್ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಪಾರ್ಕಿಂಗ್ ಮೋಡ್ ಆಕ್ಟಿವ್ ಮಾಡ್ಬೋದು. ಏನಕ್ಕೆ ಪಾರ್ಕಿಂಗ್ ಅಂತಂದರೆ ಇವು ಮಕ್ಕಳು ಮುಂದ್ಗಡೆ ಕೂತಿರ್ತಾರೆ, ಇಲ್ಲ ನಿಂತ್ಕೊಂಡಿರ್ತೀರಾ, ಸೊ ಹಿಂಗೆ ಎಷ್ಟು ಲೀಟ್ರ್ ಕೊಟ್ಬಿಡೋದು ಈ ಥರ ಎಲ್ಲ ಮಾಡ್ತಾರೆ. ಜಸ್ಟು ಇದನ್ನು ಮಾತಾಡ್ಬೇಕಾದ್ರೆ ಯಾರ ಜೊತೆನಾದ್ರೂ ಮಕ್ಕಳು ಇದ್ದಾರೆ ಅಂತಂದರೆ ಪಾರ್ಕಿಂಗ್ ಮೋಡ್ನ ಆಕ್ಟಿವ್ ಮಾಡಿ, ಅವ್ರು ಎಷ್ಟು ಲೀಟ್ರ್ ಕೊಟ್ಟರು ಗಾಡಿ ಮೂವ್ ಆಗಲ್ಲ. ಸೊ ಜಸ್ಟ್ ಒಂದು ಸಲ ಪಾರ್ಕಿಂಗ್ ಮೋಡ್ನ ಆಕ್ಟಿವ್ ಮಾಡಬೇಕು ರೈಡ್ ಮೋಡ್ಗೆ ಅಂತಂದರೆ ಬ್ರೇಕ್ ಹಿಡಿದ್ಬಿಟ್ಟ ಅಂದರೆ ಇಲ್ಲ ಒಂದು ಸಲ ಬಟನ್ ಹೋಗ್ತದೆ ಅಂದರೆ ಸಾಕು, ಆರಾಮಾಗಿ ಗಾಡಿ ಓಡಿಸ್ಬೋದು. ಸೊ ನೋಡಿ ಗಾಡಿ ಮುಂದಕ್ಕೆ ಬರ್ತಾ ಇದೆ. ಸೊ ಇನ್ ಕೇಸ್ ಏನಾದರೂ ಈ ಗಾಡಿ ರಿವರ್ಸ್ಕೋಬೇಕು ಅಂದರೆ ಇಲ್ಲಿ ರಿವರ್ಸ್ ಬಟನ್ ಇದೆ. ಆ ರಿವರ್ಸ್ ಬಟನ್ನ ನೀವು ಟಚ್ ಮಾಡಿ ರಿವರ್ಸ್ ಹಿಂಗೆ ಎಷ್ಟು ಲೀಟ್ರ್ ಕೊಟ್ಟು ನೋಡಿ ರಿವರ್ಸ್ ಹೋಗ್ತಾ ಇದೆ, ರಿವರ್ಸ್ ಬರ್ತಾ ಇದೆ. ಸೊ ಈ ಥರ ರಿವರ್ಸ್ ಹೋಗ್ಬೋದು. ಆ್ಯಂಡ್ ನೀವು ಮುಂದಕ್ಕೂ ಮಾಮೂಲಿ ಗಾಡಿ ಓಡಿಸ್ಬೋದು. ಕೆಲವರು ಇವಾಗ ಹಿಂದಕ್ಕೆ ಹಿಂಗೆ ತಳ್ಕೊಂಡೆಲ್ಲ ಹೋಗ್ಬೇಕಲ್ವಾ, ಸೊ ಅದಕ್ಕೆ ಬಟನೇ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿ ಎಷ್ಟು ಲೀಟ್ರ್ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ, ನಾನು ಹಿಂದಕ್ಕೆ ಹೋದರೆ ಹಿಂದಕ್ಕೆ ಹೋಗುತ್ತೆ. ಈ ಥರ ಗಾಡಿ ರಿವರ್ಸ್ಗೆ ಹೋಗ್ತಾ ಇದೆ, ಈ ಗಾಡಿ ಮುಂದಕ್ಕೆ ಬರ್ತಾ ಇದೆ. ಸೊ ಹಾಗೆ ಫೈನಲಿ ಗಾಡಿ ಫೀಚರ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ಸ್ಕ್ರೀನ್ ಮೇಕಂತ ನಂಬರ್ಗೆ ಕಾಲ್ ಮಾಡಿ. ಸೊ ಇನ್ನೊಂದು ಸರ್, ಇವಾಗ 5000ಗೆ ಗಾಡಿಗಳನ್ನ ಕೊಡ್ತಾ ಇದ್ದೀರಾ, ಅದೊಂದು ಸ್ಕೀಮಲ್ಲಿ ಓಕೆನಾ? ಅದು ಯಾವ ಥರ ಸರ್? ಇವಾಗ ಏನಂದರೆ ನಮ್ಮ ಉದ್ದೇಶ ಬಂದು ಎಲ್ರಿಗೂ ಗಾಡಿ ಸಿಗುವಂತಾಗಲಿ ಅಂತ. ಇವಾಗ ಏನಾಗುತ್ತೆ, ಲೋನು ನಮ್ಮಲ್ಲಿ ಫೆಸಿಲಿಟಿ ಇದೆ. ಲೋನಲ್ಲಿ ಇನ್ ಕೇಸು ರಿಜೆಕ್ಟ್ ಆಗುತ್ತೆ, ಸಿಬಿಲ್ ಸ್ಕೋರಿಂದ ರಿಜೆಕ್ಟ್ ಆಗುತ್ತೆ, ಅವ್ರಿಗೆ ಈ ಲೋಕಲ್ ಅಡ್ರೆಸ್ ಪ್ರೂಫು ಏನೋ ಇದಾಗುತ್ತೆ, ಅಂಥವ್ರಿಗೂ ಎಲ್ರಿಗೂ ಸಿಗಬೇಕು ಅಂತ ನಮ್ಮ ಉದ್ದೇಶ. ಅದರಿಂದ ಏನು ಮಾಡಿದ್ದೀವಿ ಅಂತಂದರೆ ಮಂತ್ಲಿ 5000 ಕಟ್ಟೋದು 8 ತಿಂಗಳು, ಓನ್ಲಿ 8 ಮಂತ್ ಅಷ್ಟೇ. ಇವ್ನು ಲೋನ್ ಕಟ್ಟೋದಾದರೂ ಇವನು 1.5 ವರ್ಷ 2 ವರ್ಷ ಲೋನ್ ಕಟ್ತೀರಾ ಬೇಡ, ಓನ್ಲಿ 8 ಮಂತು ನೀವು EMI ಕಟ್ಟಿದ್ರೆ ನಿಮಗೆ ಗಾಡಿ ಸಿಗುತ್ತೆ. ಲಾಸ್ಟಿಗೆ ನಿಮಗೆ 5000ಗೆ ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಮಂತ್ ಕಟ್ತೀರಾ, ಎಲ್ಲರೂ ಕಟ್ತೀರಾ, ಏನು ಇದಾಗಿದ್ದೀರಾ ಎಲ್ಲರೂ. ಆವಾಗ ಫಸ್ಟ್ ಮಂತ್ ಲಕ್ಕಿ ಡ್ರಾ ಅಂತ ಮಾಡ್ತೀವಿ. ಲಕ್ಕಿ ಡ್ರಾನಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ಬರೀ 5000 ರೂಪಾಯಿ ಗಾಡಿ ಸಿಗುತ್ತೆ. ಆವಾಗ ಗಾಡಿಯ ಇಮಿಡಿಯೇಟ್ ಕೊಡ್ತೀವಿ ಮತ್ತು ಅವ್ರು ಇನ್ನು EMI ಕಟ್ಟಂಗಿಲ್ಲ. ಇದೇ ನಮ್ದು 5000ಗೆ ಸಿಗೋ ಅಂತ ಕಾನ್ಸೆಪ್ಟು. ಓಕೆ, ಅದಾದಮೇಲೆ ಸೆಕೆಂಡ್ ಮಂತು 5000, ನೆಕ್ಸ್ಟ್ ಮಂತ್ 5000 ಕಟ್ತೀರಾ, 10,000 ಆಗುತ್ತೆ. ಮತ್ತೆ ನಿಮ್ಗೊಂದು 10,000 ಗಾಡಿ ಬರುತ್ತೆ. ಸೊ ಗಾಡಿ ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕಾಗಿಲ್ಲ. ಮತ್ತೆ 3 ತಿಂಗಳಿಗೆ ಒಬ್ಬರು ಸಿಗುತ್ತೆ, 4 ತಿಂಗಳಿಗೆ ಒಬ್ಬರು ಸಿಗುತ್ತೆ, 5 ತಿಂಗಳು ಲಕ್ಕಿ ಡ್ರಾ ಇರುತ್ತೆ. ಸೊ ಆ ಥರ ಒಬ್ಬರು ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ 8 ತಿಂಗಳು ನನ್ಗೆ ಹೊರದೇ ಇಲ್ಲ ಅಂದ್ರೂ 40,000 ಲಾಸ್ಟಿಗಂತೂ ಗಾಡಿ ಸಿಗುತ್ತೆ ಖಂಡಿತ. ಯಾರು ಚೀಟಿ ಹಾಕಿರ್ತಾರೆ ಎಲ್ರಿಗೂ ಗಾಡಿ ಸಿಗುತ್ತೆ. ಇದೊಂದು ಕನ್ಫರ್ಮ್. ಏನಕ್ಕೆ ಇವ್ರನ್ನ ಟ್ರಸ್ಟ್ ಮಾಡಬೇಕು ಅಂತ ಕೇಳಿದ್ರೆ, ಇವರು ಒಂದು 5 years ಇಂದ ಇದೇ ಕೆಲಸ ಮಾಡ್ಕೊಂಡು ಬಂದಿರೋದು. ಈ ಒಂದು ಶೋರೂಮು ಆಗಿರ್ಬೋದು, ಇವರು ಬ್ರಾಂಚಸ್ಗಳು ಕೊಡ್ತಾ ಇರ್ಬೋದು 5 years ಇಂದ. ಸೊ ಇದಕ್ಕೆ ಸರ್ಟಿಫಿಕೇಟ್ಗಳು ಕೂಡ ಇದೆ. ಬನ್ನಿ ಫಸ್ಟ್ ಅದ್ರ ಬಗ್ಗೆ ಹೇಳಿ ಸರ್, ಹೆಂಗ್ ಟ್ರಸ್ಟ್ ಮಾಡಬೇಕು, ಹೆಂಗ್ ನಂಬೋದು, ಇದೆಲ್ಲ ಕೇಳ್ತಾರಲ್ಲ. ಸೊ ಅದಕ್ಕೆ ಪ್ರೂಫು ಸರ್. ನಾವು ಬಂದು ಸರ್ ಯಾಕೆ ನಮ್ಮನ್ನು ಟ್ರಸ್ಟ್ ಮಾಡ್ಬೇಕಂತಂದ್ರೆ, ನಾವು 5 years ಇಂದ ಇದೇ ಫೀಲ್ಡಲ್ಲಿ ನಾವು ಇದು ಮಾಡಿದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸು. ಇದರಲ್ಲಿ ಏನು ಏರುಪೇರುಗಳು ಏನೇನು ಆಗ್ತವೆ, ಏನೇನು ಪ್ರಾಬ್ಲಮ್ಸ್ ಬರ್ತವೆ ಎಲ್ಲದೂ ನಮಗೆ ಚೆನ್ನಾಗಿ ಗೊತ್ತಿದೆ. ಹಂಗಾಗಿ ನಮ್ಮ ಏನು ಈ ಬಿಸ್ನೆಸ್ ಮಾಡ್ಬೇಕಂತಂದರೆ ಇದು ಗೌರ್ಮೆಂಟಿಂದ ಒಂದು ಸರ್ಟಿಫಿಕೇಷನ್ ಬರುತ್ತೆ, ಐಕ್ಯಾಟ್ ಅಂದ್ಬಿಟ್ಟು. ಇದು ಗೌರ್ಮೆಂಟ್ ಏಡೆಡ್ ಕಂಪ್ನಿ ನಮಗೆ ಸರ್ಟಿಫಿಕೇಷನ್ ಮಾಡುತ್ತೆ. ಈ ಸರ್ಟಿಫಿಕೇಷನ್ ಇರೋದ್ರಿಂದನೇ ನೀವು ನಂಬಬೇಕು ಇದು ಟ್ರಸ್ಟೆಡ್ ಕಂಪನಿ ಅಂತ. ಮತ್ತು ಟ್ರೇಡ್ ಸರ್ಟಿಫಿಕೇಟ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರೇಡ್ ಸರ್ಟಿಫಿಕೇಟ್ ಸಹ ಕೊಟ್ಟಿದೆ ನಮಗೆ ಈ ಗಾಡಿ ಬಿಸ್ನೆಸ್ ಮಾಡೋದಕ್ಕೆ. ಹಾಗಾಗಿ ನೀವು ಏನು ಯೋಚನೆ ಮಾಡೋಂಗಿಲ್ಲ, ಎಲ್ಲಿಯೋದೋ ಕಂಪ್ನಿ ಬಂದು ಇದು ಮಾಡೋಂಗಿಲ್ಲ. ನಾವಿರೋದು ಬೆಂಗಳೂರಲ್ಲೇ, ಮ್ಯಾನುಫ್ಯಾಕ್ಚರು ಸಹಿತ ಬೆಂಗಳೂರಲ್ಲೇ. ನೀವು ಆರಾಮಾಗಿ ಟ್ರಸ್ಟ್ ಮಾಡ್ಬೋದು, ಡೀಲರ್ಶಿಪ್ ಸಹ ತೊಗೊಬೋದು. ನೀವು ಎಲ್ಲಿ ಆಲ್ ಓವರ್ ಕರ್ನಾಟಕ ಯಾವ ಹೋಬಳಿ ಲೆವೆಲಿಗೆ ಬೇಕಾ ಡೀಲರ್ಶಿಪ್ ನಾವು ಕೊಡ್ತೀವಿ. ಓನ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಗೊತ್ತಾ, ಓನ್ಲಿ 3 lakh ನಿಮ್ಮ ಹತ್ರ ಇತ್ತಾ, ಬಿಸ್ನೆಸ್ ಮಾಡೋ ಆಪರ್ಚುನಿಟಿ ನಾವು ಕೊಡ್ತೀವಿ. ನಿಮಗೆ ಏನು ಸರ್ವಿಸ್ ಸಪೋರ್ಟ್ ಬೇಕಾ, ಏನು ಸಪೋರ್ಟ್ ಬೇಕು ನಾವು ಮಾಡಿ ಕೊಡ್ತೀವಿ. ನೀವು ಏನಿಲ್ಲ ಇನ್ವೆಸ್ಟ್ ಮಾಡಿ ನೋಡಿ. ನಮ್ಮ ಶೋರೂಮ್ ಕಾನ್ಸೆಪ್ಟು ಹೇಗಿದೆ ಅಂತ ಸೇಮ್ ಕಾನ್ಸೆಪ್ಟಲ್ಲಿ ನಿಮಗೂ ಡೆವಲಪ್ ಮಾಡಿ ನಾವೇ ಕೊಡ್ತೀವಿ. ಕೇವಲ 3 ಲಕ್ಷ ಇನ್ವೆಸ್ಟ್ಮೆಂಟ್ ಇದ್ದರೆ ಸಾಕು. ಸೊ ಇನ್ನೊಂದು ಸರ್ ಅವಾರ್ಡ್ಸ್ ಎಲ್ಲ ಬಂದಿದ್ದೀರ ಅದು. ಮತ್ತು ನಾವು ನಿಮಗೆ ಇನ್ನೂ ಡೌಟ್ ಬರ್ಬೋದು, ನಮ್ಮ ನೋಡಿ ಇದು ಬೆಸ್ಕಾಮ್ ಅವರು ಆರ್ಗನೈಸ್ ಮಾಡಿರೋದು EV ಎಕ್ಸ್ಪೋ, ಅದರಲ್ಲೂ ಸಹಿತ ನಾವು ಅಟೆಂಡ್ ಮಾಡಿದ್ದೀವಿ. 2022ನಲ್ಲಿ ಅಟೆಂಡ್ ಮಾಡಿದ್ದೀವಿ. ಮತ್ತು ನೋಡಿ BIC
ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ನಮ್ಮದು ಪಾರ್ಟಿಸಿಪೇಷನ್ ಮಾಡಿರೋದಕ್ಕೆ ಅವಾರ್ಡ್ ಕೊಟ್ಟಿರೋದು. ಹೀಗಾಗಿ ನಮ್ಮನ್ನು ನೀವು ಆರಾಮ್ಸೆ ನಂಬೋದು. ನೀವು ಬಿಸ್ನೆಸ್ ಮಾಡ್ತೀರಾ ಅಥವಾ ಗಾಡಿ ತೊಗೊತೀರಾ, ಸರ್ವಿಸ್ ಸಪೋರ್ಟ್ ಬೇಕಾ, ಎಲ್ಲದನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. ಈ ಯಾವುದೇ ವೆಹಿಕಲ್ ತಗೊಳ್ಳಿ, ನಮ್ಮ ಹತ್ರ ದೀಪಾವಳಿ ಮತ್ತು ದಸರಾ ನಡೀತಾ ಇರೋದ್ರಿಂದ ಎಲ್ಲ ಪ್ರತಿ ಪರ್ಚೇಸ್ಗೂ ಗಿಫ್ಟ್ ಕೊಡ್ತಾ ಇದ್ದೀವಿ. ಎಲ್ಲರೂ ಇದು ಅಂದ್ರಳ್ಳಿ ಶೋರೂಮಲ್ಲಿ ಮಾತ್ರ ಈ ಆಫರ್ ಇರೋದು. ಸೊ ಅದ್ರ ಜೊತೆಲಿ ಇವಾಗ ನಿಮಗೆ 5000 ಡೌಟ್ಸ್ ಕ್ಲಿಯರ್ ಆಗಿದೆ. ಈ ಥರ ಆಫರ್ ಬೇಡ, ನಾನು ಡೈರೆಕ್ಟಾಗಿ ಬಂದು ಗಾಡಿ ತೊಗೊಂಡ್ಬಿಡ್ಬೇಕು ಗುರು ಅಂತಂದರೆ, ಸೊ ಜಸ್ಟ್ ನಿಮಗೆ ಫಾಲ್ಕೋ ಅನ್ನೋದು 40,000 ರೂಪಾಯಿ ಸಿಗ್ತಾ ಇದೆ. ಈಗಲ್ ಪ್ರೋ ಅನ್ನೋದು ನಿಮಗೆ 43,000 ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸರ್ವಿಸ್ ಅಂತ ನೋಡೋದಾದ್ರೆ ಇವ್ರದೇ ತುಂಬ ಬ್ರಾಂಚಸ್ ಇರೋದ್ರಿಂದ, ಈ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಒಳ್ಳೆ ಗುಡ್ ಸರ್ವಿಸ್ ಕೂಡ ಇದೆ. ಆ್ಯಂಡ್ ಇನ್ನೊಂದು, ನೀವು ಆಲ್ ಓವರ್ ಕರ್ನಾಟಕ ಇಲ್ಲ ಬೆಂಗಳೂರು ಹೊರಗಡೆ ಎಲ್ಲರೂ ಇರಿ, ನಿಮ್ಗೇನಾದ್ರೂ ಡೆಲಿವರಿ ಬೇಕಾ ನೀವಿರೋ ಜಾಗಕ್ಕೆ ಅದು ಕೂಡ ಬರುತ್ತೆ. ಬಟ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ ಸರ್? ಎಸ್ ಸರ್, ಓಕೆ. ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಆಗುತ್ತೆ. ಸೊ ಈ ಥರ ಕಲರ್ ಆಪ್ಷನ್ ಬೇಕು ಅಂದರೂ ಕೂಡ ಕಲರ್ ಆಪ್ಷನ್ ಕೂಡ ಸಿಗುತ್ತೆ. ಇನ್ ಕೇಸ್ ಇಲ್ಲ ನಾನು ಓನಾಗಿ ಏನಾದ್ರು ಬಿಸ್ನೆಸ್ ಮಾಡ್ತೀನಿ, ನನ್ನದೇ ಆದಂಥ ಒಂದು ಶಾಪ್ ಬೇಕು, ಇವರು ಬ್ರಾಂಚಸ್ಸಿಗೆ ಕೊಡ್ತಾರಾ ಅಂದರೆ ಖಂಡಿತ ಕೊಡ್ತಾರೆ. ನೀವು 3 lakhs ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ 3 lakhs ಇನ್ವೆಸ್ಟ್ ಮಾಡಿದ್ರೆ ಈ ಥರ ಒಂದು ಶಾಪ್ ಮಾಡಿಕೊಡ್ತಾರೆ. ಏನೇನು ಸೆಟಪ್ ಬೇಕು, ಯಾವ್ಯಾವ ಗಾಡಿ ಮತ್ತು ಶಾಪು, ಇಂಟೀರಿಯರು, ಲೋಗೋ, ಡಿಸ್ಪ್ಲೇ ಏನೇನಿದೆ ಎಲ್ಲ ಇವರೇ ಪ್ರೊವೈಡ್ ಮಾಡ್ಕೊಡ್ತಾರೆ. ಫುಲ್ ಸೆಟಪ್ ಮಾಡ್ಕೊಡ್ತಾರೆ. 40,000 ಅಂತ ಹೇಳಿದ್ವಲ್ಲ, ಕನ್ಫ್ಯೂಸ್ ಆಗಬೇಡಿ. 40,000 ಎಕ್ಸ್ಕ್ಲೂಡಿಂಗ್ ಇದು ಎಕ್ಸ್ ಶೋರೂಮ್ ಪ್ರೈಸ್. ಇದು ಪ್ಲಸ್ GST ಆಡಪ್ ಆಗುತ್ತೆ. 5% GST ಬರುತ್ತೆ, 5% ಎಕ್ಸ್ಟ್ರಾ ಆಡ್ ಆಗುತ್ತೆ. ಓಕೆ. ಸೊ ಅದಾದ್ಮೇಲೆ ನಿಮಗೆ ಅದು 43,000 ಆಗುತ್ತೆ. 43 ಪ್ಲಸ್ 5% GST ಮಾಡೋದು ಬೇಡ ನಮ್ಮ ಕಸ್ಟಮರ್ಗೆ. ಓಕೆ, ಹೌದಾ? ಓಕೆ. ಸೊ ಅದಾದ್ಮೇಲೆ ನಿಮಗೆ ವಾರಂಟಿ ನೋಡಿದ್ರೆ 1 year ವಾರಂಟಿ ಇರುತ್ತೆ. ಸೊ ಇನ್ ಕೇಸ್ ಏನೋ ಸರ್ವಿಸಲ್ಲಿ ಪ್ರಾಬ್ಲಮ್ ಇದೆ, ಸರ್ವಿಸ್ ಕ್ಲಿಯರ್ ಮಾಡ್ಕೊಡ್ತಾರೆ. ಆಗಲ್ಲ ಅಂತಂದರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. ಇನ್ ಕೇಸ್ ಬ್ಯಾಟ್ರಿನೇ ಹೋಗ್ಬಿಡ್ತು ಅಂತಂದ್ರೂ ಕೂಡ ನೀವು ಹೊಸ ಬ್ಯಾಟ್ರಿ ತಗೋಬೇಕು ಗುರು, ಎಷ್ಟಾಗ್ಬಿಡುತ್ತೆ ಅಂತಂದರೆ ಕನ್ಫ್ಯೂಸ್ ಆಗ್ಕೋಬೇಡಿ. ನಿಮ್ಮ ಬ್ಯಾಟ್ರಿ ಹಳೆ ಬ್ಯಾಟ್ರಿನ ಮಡಿಕೊಂಡು ಹೊಸ ಬ್ಯಾಟ್ರಿನೇ ಕೊಡ್ತಾರೆ. ಜಸ್ಟ್ 2,800 ರುಪೀಸ್ಗೆ. ಕರೆಕ್ಟಲ್ಲ ಸರ್? 3,500 ರೂಪಾಯಿ ಹೊಸ ಬ್ಯಾಟ್ರಿ ಆಗುತ್ತೆ. ನಿಮ್ದು ಹಳೆ ಬ್ಯಾಟ್ರಿ ಓಲ್ಡ್ ಹೋಗಿರೋದು ಏನಿರುತ್ತೆ ಅದನ್ನು ರಿಟರ್ನ್ ಮಾಡಿದ್ರೆ 700 to 800 ರುಪೀಸ್ ಡೆಡಕ್ಷನ್ ಮಾಡ್ಕೊಂಡು 2,800 ರುಪೀಸ್ಗೆ ಹೊಸ ಬ್ಯಾಟ್ರಿ ಹಾಕ್ಕೊಡ್ತೀವಿ. ಇದು 100% ಸೇಫ್ಟಿ. ಫೈರ್ ಆಗಲ್ಲ, ಫೈರ್ ಕ್ಯಾಚ್ ಆಗಲ್ಲ, ಮತ್ತು ಹೀಟ್ ರೆಸಿಸ್ಟೆನ್ಸ್ ವಿಸ್ಟ್ಯಾಂಡ್ ಆಗುತ್ತೆ. 300 ಡಿಗ್ರಿ ಅಪ್ ಟು 300 ಡಿಗ್ರಿವರೆಗೂ ಹೀಟ್ ವಿಸ್ಟ್ಯಾಂಡ್ ಆಗುತ್ತೆ. ಸೊ ನಿಮಗೆ ಯಾವುದೇ ಫೈರ್ ಆಗುತ್ತೆ ಅನ್ನೋ ಭಯನೇ ಬೇಡ. ನೀವು 100% ಸೇಫ್ಟಿ ಇದೆ ಬ್ಯಾಟ್ರಿ. ಮತ್ತು ನಾವು ಯೂಸ್ ಮಾಡ್ತಿರೋದು ಲೇಟೆಸ್ಟ್ ಟೆಕ್ನಾಲಜಿ ಗ್ರಾಫೇನ್ ಬ್ಯಾಟ್ರಿ ಅಂತ. ಅದು ಏನಂದರೆ ಗ್ರಾಫೇನ್ ಬ್ಯಾಟ್ರಿ ಮೊದಲೆಲ್ಲ ಲೆಡ್ ಆಸಿಡ್ ಇತ್ತು, ಇವಾಗ ಗ್ರಾಫೇನ್ ಟೆಕ್ನಾಲಜಿ ಬ್ಯಾಟ್ರಿ ಇದೆ. ಇದು ಹೈಯರ್ ಲೈಫ್ ಸೈಕಲ್ಸ್ ಬರುತ್ತೆ ಮತ್ತು 800+ ಸೈಕಲ್ಸ್ ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗ್ ಬರುತ್ತೆ. ಸೊ ನೀವು ಆರಾಮ್ಸೆ ಇದು ಮಾಡ್ಬೋದು, ಯೂಸ್ ಮಾಡ್ಬೋದು, ಹೈಯರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ. ಸೊ ಸರ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಹಾಗೆ ಸರ್ ಲೊಕೇಶನ್ ಬಂದು ಇದು ನಮ್ಮ ಈ ಫ್ರಾಂಚೈಸಿ ಸ್ಟೋರ್ ಬಂದು ಅಂದ್ರಳ್ಳಿಯಲ್ಲಿದೆ. ಅಂದ್ರಳ್ಳಿ ಬೆಂಗಳೂರು ಪೀಣ್ಯ ಸೆಕೆಂಡ್ ಸ್ಟೇಜ್ ನಿಯರ್ ಅಂದ್ರಳ್ಳಿ ಬರುತ್ತೆ. ಅಂದ್ರಳ್ಳಿ ಹಳ್ಳಿ ಮರದಿಂದ ಒಂದು 100 ಮೀಟರ್ಸ್ ದೂರ ಆಗುತ್ತೆ. ಇಲ್ಲಿ ಚಾಮುಂಡೇಶ್ವರಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಪಕ್ಕದಲ್ಲಿ, ಅದ್ರ ಪಕ್ಕನೇ ನಮ್ಮದು ಲೊಕೇಟ್ ಆಗಿದೆ ಸರ್. ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಮೋರ್ ಇನ್ಫಾರ್ಮೇಷನ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ದು ಕಾಲ್ ಮಾಡಿ ಸೊ ಇನ್ಫಾರ್ಮೇಷನ್ ತೊಗೋಬೋದು. ಒಂದ್ಸಲ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಯಾವ ಕಲರ್ ಬೇಕು ಗಾಡಿನ ಚೂಸ್ ಮಾಡಿ. ಸುಮ್ಮನೆ ಬೇರೆಯವ್ರ ಕೆಳಗೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ, ಓನ್ ಬಿಸ್ನೆಸ್ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ತುಂಬನೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಕಂಟೆಂಟ್ಗಾಗಿ ಮೈ ಬಜಾರ್ ಚಾನಲ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಆಗಿಲ್ಲ ಅಂದರೆ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕೂಡ ಸಬ್ಸ್ಕ್ರೈಬ್ ಆಗಿ.